ನಮಸ್ಕಾರ. ನೀವು ನೋಡ್ತಾ ಇರೋದು ಆತ್ಮೀ ಚಾನಲ್. ನಾನು ನಿಮ್ಮ ಗೆಳತಿ ನೀತಾ ಅಂಬರ್ಕರ್. ಹಾಗಾದರೆ ಮೊದಲನೇದಾಗಿ ನಿಮಗೆಲ್ಲರಿಗೂ ಯುಗಾದಿ ಹಾಗೆ ಹೊಸ ವರ್ಷದ ಶುಭಾಶಯಗಳು. ಏನಪ್ಪ ಹೊಸ ವರ್ಷ ಅಂತ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರಾ? ಹಿಂದೂ ಸಂವತ್ಸರದ ಪ್ರಕಾರ ನಮಗೆ ಚೈತ್ರದ ಮೊದಲನೇ ದಿನನ ನಾವು ಹೊಸ ವರ್ಷ ಅಂತ ಆಚರಿಸ್ತೀವಿ. ಹೊಸ ವರ್ಷ, ಹೊಸ ಬಟ್ಟೆ, ಹೊಸ ಪಂಚಾಂಗ, ಹೊಸ ಸಂಭ್ರಮ, ಹೊಸ ಉತ್ಸಾಹ. ಹಾಗಾದರೆ ಆತ್ಮೀಯಲ್ಲೂ ಕೂಡ ಏನಾದರೂ ಒಂದು ಹೊಸದಿರಬೇಕಲ್ವಾ? ಸೊ ಅದಕ್ಕೋಸ್ಕರನೇ ನಾವು ನಮ್ಮ ಆತ್ಮೀಯಲ್ಲಿ ಇರುವಂತಹ ಪ್ರತಿ ಮಹಿಳೆಯರಿಗೂ ಹೊಸದಾಗಿ ಒಂದು ರಸಪ್ರಶ್ನೆನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಪ್ರತಿದಿನ ನಿಮಗೆ ಒಂದು ಪ್ರಶ್ನೆನ ಕೇಳಲಾಗುತ್ತೆ. ಆ ಪ್ರಶ್ನೆಗೆ ಸರಿಯಾದ ಉತ್ತರನ ನೀವು ಕಮೆಂಟ್ಸ್ಗಳಲ್ಲೇ ಹಾಕಬೇಕು. ವಾಟ್ಸಪ್ ಗ್ರೂಪಲ್ಲಾಗಲಿ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಹಾಕೋ ಹಾಗಿಲ್ಲ. ಇದನ್ನು ಯೂಟ್ಯೂಬ್ ಚಾನಲಿನ ಕಮೆಂಟ್ ಸೆಕ್ಷನ್ಗಳಲ್ಲೇ ಹಾಕಬೇಕು. ಮೊದಲನೇದಾಗಿ ನಂಗೆ ಗೊತ್ತು ನೀವು ಫಸ್ಟ್ ಪ್ರಶ್ನೆ ಕೇಳಲ್ಲ, ಉತ್ತರ ಎಲ್ಲಿ ಕಳಿಸ್ಬೇಕು ಅಂತಾನೆ ಕೇಳೋದು ಅಂತ. ಅದಕ್ಕೆ ನಾನು ಇದನ್ನೇ ಮೊದಲನೇದಾಗಿ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ಹೆಸರು ಕೂಡ ಬರಿಬೇಕು. ನಿಮ್ಮ ಹೆಸರು, ಅದ್ರ ಮುಂದೆ ಸರಿಯಾದ ಉತ್ತರ, ಇದೇ ಥರ ಇರಬೇಕು. ಹಾಗಾದರೆ ಇವತ್ತಿನ ಪ್ರಶ್ನೆ ಕೇಳೋಕ್ಕೆ ರೆಡಿ ಇದ್ದೀನಿ ನಾನು. ನೀವು ಉತ್ತರ ಕೊಡೋಕ್ಕೂ ರೆಡಿ ಇದ್ದೀರಾ ಅಂತ ಅಂದ್ಕೊಳ್ತಾ ಮೊದಲನೇ ಪ್ರಶ್ನೆ ಶುರು ಮಾಡ್ತಾ ಇದ್ದೀನಿ. ನಮ್ಮ ದಾವಣಗೆರೆಯ ಮೊದಲ ಮಹಿಳೆ ಅಂತಾನೆ ಅನ್ಕೋಬೋದು. ಇವರು MP ಸೀಟ್ ಅಂತ ಗೆದ್ದವರು. ಸೊ ಯಾರು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಆದ್ರೂ ಒಂದು ಸಣ್ಣ ಹಿಂಟ್ ಕೊಡ್ತಾ ಇದ್ದೀನಿ. ಮಾರ್ಚ್ ತಿಂಗಳಲ್ಲಿ ಇವ್ರ ಹುಟ್ಟುಹಬ್ಬ ಕೂಡ ಬರುತ್ತೆ. ಸೊ ಗೊತ್ತಾಗಿದೆ ಅಲ್ವಾ ನಿಮ್ಗೆ ಯಾರು ಅಂತ ಹೇಳಿ? ಇನ್ನೂ ಒಂದು ಹಿಂಟ್ ಕೂಡ ಕೊಡ್ತೀನಿ. ಇವರು ವೈದ್ಯಕೀಯ ಕ್ಷೇತ್ರದಿಂದ ಕೂಡ ಬಂದವರು. ಹಾಗಾದರೆ ನಿಮ್ಮ ಉತ್ತರನ ಕಮೆಂಟ್ ಸೆಕ್ಷನಲ್ಲಿ ಬೇಗ ಈ ವಿಡಿಯೋ ತಲುಪಿದ ತಕ್ಷಣ ಹಾಕಕ್ಕೆ ಶುರು ಮಾಡಿ. ಯಾರಿಗೊತ್ತು ಯಾರಿಗೆ ಬಹುಮಾನ ಬರುತ್ತೆ ಅಂತ ಹೇಳಿ? ನಿಮ್ಮ ಕಮೆಂಟ್ಸಿಗೋಸ್ಕರ ನಾನು ಹಾಗೆ ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು.